ಅವನ್ ಕಾಲಿಗೆ ಬಿದ್ದು ತಗೊಳ್ಳಿ ಅಂತಂದ್ರೆ ಆವಾಗ್ಲೇ ತಗೊಳ್ಳೋದವನು. ಮುಕುಂದಣ್ಣ, ಅನ್ವರ್, ಮುಕುಂದಣ್ಣ, ನಿಮ್ನ ಇನ್ ಮುಂದೆ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಿಮ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ. ಮುಕುಂದಣ್ಣ, ಇಲ್ಲಿ ಸ್ವಲ್ಪ ದಿವಸದಿಂದ ನಾನು ಇಲ್ಲೇ ಇದ್ದೀನಿ. ನೀವೇ ತಾನೇ ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದು. ಇದು ಕೂಡ ಗಲ್ಫೇನೆ, ಆದ್ರೆ ಸ್ವಲ್ಪ ಹಳ್ಳಿ ತರ ಇದೆ. ಈ ಮರಗಳೆಲ್ಲ ಹಣ್ಣು ಬಿಡುತ್ತೆ. ಇದಕ್ಕೆ ನೀರು ಹಾಕೊಂಡು ಹಸು ಕುರಿಗಳನ್ನ ನೋಡ್ಕೊಂಡು ಹೇಗೋ ನಡೀತಾ ಇದೆ ಜೀವನ. ಕರೀಂನ ಹೇಗೆ ಅಣ್ಣ, ನಿಮ್ನ ಹುಡುಕ್ಬೇಕಾದ್ರೆ ಇವ್ ನಂಗೆ ಸಿಕ್ಕಿದ್ದು. ನೀವು ಇರಾಕಾಗ ಹೋಗ್ಲಿಲ್ವಾ? ಬಾ ಹೇಳ್ತೀನಿ. ನಾನು ಇರಾಕಿಗೆ ಹೋದೆ ಅನ್ನೋ ಕತೆನ ಯಾರು ಹುಟ್ಟಾಕಿದ್ರು ಅಂತ ನನಗೆ ಗೊತ್ತಿಲ್ಲ. ಅಬ್ದುಲ್ ಹೋದ್ಮೇಲೆ ಎಲ್ಲ ಹಾಳಾಗೋಯ್ತು. ಮತ್ತೆ ನನ್ನ ಕೆಲಸದ ವಿಚಾರವಾಗಿ ನನಗೆ ಪರಿಚಯ ಇರೋರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಆಗಲಿಲ್ಲ. ಎಲ್ಲೆಲ್ಲೋ ಅಲ್ಲದೆ ಹಸುವ ನೀಗ್ಸಕ್ಕೆ ಸಿಕ್ಕಿದ ಕೆಲಸನೆಲ್ಲ ಮಾಡಿದೆ. ಕೆಲವು ಸಲ 2-3 ದಿನಗಳು ಕೆಲಸನೂ ಇರ್ತಾ ಇರಲಿಲ್ಲ, ಊಟನೂ ಸಿಗ್ತಾ ಇರಲಿಲ್ಲ. ಆ ಥರ ಇರಬೇಕಾದ್ರೆ ಒಂದು ದಿವಸ ತಲೆ ಸುತ್ತ ಬಿದ್ದೆ ಅಂತ ನನಗೆ ನೆನಪಿದೆ. ನನಗೆ ಎಚ್ಚರ ಆದಾಗ ಒಬ್ಬರು ಅರೇಬಿಯನ್ ಮನೆಯಲ್ಲಿ ನಾನು ಮಲಗಿದ್ದೆ. ಅವ್ರು ನನಗೆ ತಿನ್ನಕ್ಕೆ ಊಟ ಕೊಟ್ಟರು, ಇರಕ್ಕೆ ಜಾಗ ಕೊಟ್ಟರು. ಯಾರೂ ಸರಿಯಾಗಿ ಗಮನಿಸ್ತಾ ಇರೋ ಈ ಜಾಗನ ನೀನು ಚೆನ್ನಾಗಿ ನೋಡ್ಕೋತೀಯ ಅಂತ ಒಂದು ದಿವಸ ನನ್ನ ಹತ್ರ ಅವ್ರು ಕೇಳಿದ್ರು. ಮತ್ತೆ ಹಗಲು ರಾತ್ರಿ ನೋಡ್ದೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಇದಕ್ಕೆ ಮುಂಚೆ ನಮ್ಮೂರಲ್ಲಿ ರೋಡ್ ಹಾಕಿದಾಗೆ, ಬಾವಿ ತೆಗೆದ ಹಾಗೆ ಇದು ನಮ್ಮೂರಿಗೋಸ್ಕರ ಅಂತಾನೆ ನಾನು ತೀರ್ಮಾನ ಮಾಡಿದೆ. 3 ವರ್ಷ ಬೇಕಾಯ್ತು ಈ ಜಾಗನ ಇವಾಗಿರೋ ಥರ ನಾನು ಬದಲಾಯಿಸೋದಿಕ್ಕೆ. ಕಷ್ಟದಲ್ಲಿರೋರಿಗೆಲ್ಲ ನಂಬಿಕೆ ಬೀಜ ಬಿತ್ತಿದ್ದು ನೀವೇ ಮುಕುಂದಣ್ಣ. ಆ ನಂಬಿಕೆಯಲ್ಲಿ ನೀವೇ ಯಾಮಾರ್ಬಿಟ್ಟಿದ್ದೀರಾ. ಬ್ಯಾಂಕಲ್ಲಿ ತಗೊಂಡಿರೋ ಸಾಲಕ್ಕೆ ಗೋಪಾಲಣ್ಣ ಕೊಟ್ಟಿರೋ ಆ ಚೆಕ್ಕು ಎಲ್ಲ ನಮ್ಮನ್ನ ಯಾಮಾರಿಸ್ಬಿಟ್ರು. ಬ್ಯಾಂಕ್ ಮ್ಯಾನೇಜರ್ ಜೊತೆ ಸೇರಿಕೊಂಡು ಮನೆ ಹಣ ಕರ್ಣ ಇಲ್ಲ, ಮಂತ್ರಿ ಕರ್ಣ ಆಡಿರೋ ಆಟ ಇದೆಲ್ಲ. ಕರ್ಣನ್ಗೆ ಒಂದು ಅವಕಾಶ ಕೊಟ್ಟರು, ಅದನ್ನು ಅವನು ಉಪಯೋಗಿಸ್ಕೊಂಡು ಗೆದ್ಬಿಟ್ಟ. ಯಾರೋ ಮಾಡಿರೋ ಸಾಲಗಳಿಗೆ ಹಣ ಇಷ್ಟು ವರ್ಷ ಆದರೂ ನೀನು ನರಕ ಅನುಭವಿಸ್ತಾ ಇದ್ದೀರಾ. ಹಲೋ ಅನ್ವರ್, ಅನ್ವರ್ ಅವಳೇ ಶುಮನ್.
ಅವತ್ತು ಅಮ್ಮಗೆ ತುಂಬಾ ಹುಷಾರಿಲ್ಲ ಅಂತ ಚೈನಾಗ್ ಹೋಗೋಕೆ ಫ್ಲೈಟ್ ಟಿಕೆಟ್ ದುಡ್ಡಿಲ್ಲ ಅಂತ ನಿಮ್ಮನ್ನ ಹುಡ್ಕೊಂಡು ಕ್ಯಾಫೆಟೇರಿಯಾ ಹತ್ರ ಬಂದಿದ್ರು. ಆ ದುಡ್ಡನ್ನ ಅವಳ ಹತ್ರ ಕೊಟ್ಟು ಜಬ್ಲಲಿಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಸಿದ್ಧಾರ್ಥ ಅವತ್ ನನ್ನ ಹತ್ರ ಹೇಳ್ದ. ಚೈನಾದವಳ ಹತ್ರ ದುಡ್ಡು ಕೊಟ್ಟಿದ್ದಾದ್ಮೇಲೆ ಜಬಲಲಿಗೆ ಬೇಗ ಹೋಗ್ಬೇಕು ಅಂದಿದ್ ಸಿದ್ಧಾರ್ಥ್ ಊಟ ಆರ್ಡರ್ ಮಾಡಿ ಅವನಲ್ಲೇ ಕೂತಾಗ್ಲೇ ನಂಗೆ ಅನುಮಾನ ಬಂತು. ಮುಕುಂದಣ್ಣ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೊರಗಡೆ ಹೋಗಿದ್ದಾರೆ, ದುಡ್ಡನ್ನ ನಾನೇ ಕೊಡ್ತೀನಿ ಅಂತ, ನೀನ್ ಊರಿಗೆ ಹೋಗೋ ಟಿಕೆಟ್ನ ಏರ್ಪೋರ್ಟ್ ಅಲ್ಲಿ ನಾನೇ ಕೊಡ್ತೀನಿ ಅಂತ ಸಿದ್ಧಾರ್ಥ ಅವಳಿಗೆ ಹೇಳಿ ನಂಬಿಸಿದ್ದ. ಮುಕುಂದಣ್ಣ ನೋಡಿನೇ ನಾನು ಊರಿಗೆ ಹೋಗೋದು ಅಂತ ಅವಳು ಹೇಳ್ದಾಗ ಫ್ಲೈಟ್ ಟೈಮ್ ಆಯ್ತಂತ ಸಿದ್ಧಾರ್ಥ ಅವಳಿಗೆ ಹೇಳಿ ಅವಳನ್ನ ಕಳಿಸ್ದ. ಮುಖಂತನ್ ಕ್ಯಾಶ್ ಹೊರಗನೆ ಮೊದಲಿಗೆ ಮಾವ, ಆಮೇಲೆ ಅಳಿಯ. ಪರವಾಗಿಲ್ಲ, ನಾವು ಅನುಮತಿ ಕೊಡ್ದೇನೆ ನಮ್ಮನ್ನು ಯಾರೂ ಮೋಸ ಮಾಡೋಕ್ಕಾಗಲ್ಲ ಅಂತ ನಾನು ಎಲ್ಲೋ ಓದಿದ ನೆನಪು. ತಪ್ಪೆಲ್ಲ ನಂದೆ. ಬೇರೆಯವ್ರ ಮೇಲೆ ಆರೋಪ ಹೊರಿಸಿ ಏನು ಪ್ರಯೋಜನ? ಆ ಹುಡುಗಿ ಈಗ ಎಲ್ಲಿದ್ದಾಳೆ? ಸತ್ಯ ಏನು ಅಂತ ತಿಳಿಸಿದ್ಮೇಲೆ ಮುಕುಂದಣ್ಣ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಆಮೇಲೆ ಕರ್ಸೋಣ ಅನ್ಕೊಂಡೆ. ಮಾಯಾ, दूसरी बहुत सी खतरनाक ಮುಕುಂದಣ್ಣ, ನೀವು ಅನ್ಕೊಂಡಿರೋ ಹಾಗೆ ಇವಳು ಕಮ್ಯುನಿಸ್ಟ್ ಅಲ್ಲ. ಅಲ್ಲಿದ್ದ ಕಮ್ಯುನಿಸ್ಟ್ ವಿರುದ್ಧ ಹೋರಾಟ ಮಾಡಿದಕ್ಕೆ ಪೊಲೀಸರು ಇವ್ರು ತುಂಬಾನೇ ಹೊಡೆದಿದ್ದಾರೆ ಇವಳು ಬಾಯ್ ಫ್ರೆಂಡ್ನ. ಹುಷಾರಿಲ್ದೇ ಇರೋ ಬಾಯ್ ಫ್ರೆಂಡ್ನ ಚಿಕಿತ್ಸೆ ಚೆನ್ನಾಗಿ ಕೊಡ್ಬೇಕಂತ ಇವಳು ದುಬೈಗೆ ಬಂದದ್ದು. ಇವಾಗ ಕಮ್ಯುನಿಸ್ಟ್ ಅವ್ರು ಅಂದ್ರೇನೆ ಇವಳಿಗೆ ಆಗಲ್ಲ. ನಮ್ಮ ನಾಯಕರಾದ ಕೃಷ್ಣಪ್ಪನವರು ಮತ್ತೆ EMS ಅವತ್ತು ನಮ್ಮ ಸ್ವಂತದವರು ಅಂತ ಹೇಳಿದ್ದೆ, ಮತ್ತೀಗ ಚೈನೀಸ್ ಭಾಷೆ ನಿಮಗೆ ಗೊತ್ತಿಲ್ಲ ಅಂತ ಆ ಸಿದ್ಧಾರ್ಥ್ ಮಾಡಿರೋ ಕೆಲಸ ಇದೆಲ್ಲ ಅರ್ಥ ಆಯ್ತಾ? ಅವನೀಗ ಕರೀಂ ಹೋಟ್ಲಲ್ಲೇ ಉಳ್ಕೊಂಡಿದ್ದಾನೆ. ಇಂಡಿಯಾದಲ್ಲಿರೋ ಸಮಸ್ಯೆಗಳಿಗೆ ಮಂತ್ರಿಗಳಿಗೆ ಗಲ್ಫ್ ತೋರಿಸ್ತಾ ಇದ್ದಾನೆ. ಆ ತರದ್ದೇನೂ ಇಲ್ಲ. ಗಲ್ಫ್ ಅಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಆಗಾಗ ಗೋಲ್ಡ್ ಲ್ಯಾಂಡ್ ಅಂತ ಹೇಳಿ ಯಾರಾದ್ರೂ ಕರ್ಕೊಂಬಂದು ಇಲ್ದಿರೋದನ್ನೆಲ್ಲ ಮಾತಾಡ್ತಾನೆ. ಅವ್ರು ಅದಕ್ಕೆ ಬರ್ತಾರೆ. ಹೌದು, ನಾಳೆ ನಡೀತಿರೋ ಫಂಕ್ಷನ್ಗೆ ನಾನೇ ಆಂಕರ್. ನಾಳೆ